ಮಹಾರಾಜ, ಕಳಿಂಗ ದೇಶದ ರಾಜ ಸಂದೇಶವೊಂದನ್ನು ಕಳುಹಿಸಿದ್ದಾರೆ. ಅಮಾತ್ಯರೇ, ಅಮಾತ್ಯರೇ, ಹೇಳಿ, ಏನು ಸಂದೇಶ? ಮಹಾಪ್ರಭು, ಕಳಿಂಗ ರಾಜ ಶುದ್ಧ ಧರ್ಮ ನೀವು ಕಳುಹಿಸಿದ ಒಲೆಗೆ ಪ್ರತ್ಯುತ್ತರವನ್ನು ಕಳುಹಿಸಿದ್ದಾರೆ. ಏನಂತೆ? ಈ ಮಗಧ ಸಾಮ್ರಾಜ್ಯದ ಅಧಿಪತಿಯಾದ ಅಶೋಕನಿಗೆ ಹೆದರಿ ಕಳಿಂಗ ದೇಶದ ರಾಜ ಶರಣಾಗಿದ್ದಾನೆ ಅಂತಲೇ ಸಂದೇಶವಿರಬೇಕು. ಅಮಾತ್ಯರೇ, ಏನಿದೆಯೋ ಸರಿಯಾಗಿ ಓದಿ ಹೇಳಿ. ಮಗಧ ರಾಜ, ನಿಮ್ಮ ತಾತ ಚಂದ್ರಗುಪ್ತರು ನಮ್ಮ ಸಮೃದ್ಧವಾದ ಕಳಿಂಗ ದೇಶದ ಮೇಲೆ ದಂಡೆತ್ತಿ ಬಂದರು. ಹೀನಾಯವಾಗಿ ಸೋಲುಂಡು ಹೋದರು. ನಿಮ್ಮ ತಂದೆ ಬಿಂದುಸಾರವದ್ದು ಅದೇ ಕಥೆಯಾಯಿತು. ನಮ್ಮ ಸ್ವಾತಂತ್ರ್ಯವನ್ನು ನಿಮಗೆ ಸಮರ್ಪಿಸುವಷ್ಟು ಸಣ್ಣವರಲ್ಲ ಈ ಕಳಿಂಗ ರಾಜ. ನಿಮಗೆ ಶರಣಾಗಲು ನಾವು ಸಿದ್ಧರಿಲ್ಲ. ಯುದ್ಧಕ್ಕೆ ನಾವು ಸಿದ್ಧರಿದ್ದೇವೆ. ಅಷ್ಟೊಂದು ತರ್ಕವೇ? ಇಷ್ಟು ವಿಸ್ತಾರವಾದ ಮೌರ್ಯ ಸಾಮ್ರಾಜ್ಯದ ಪ್ರಜೆಗಳಿಂದ ಸಾಸಿವೆ ಕಾಡಿನಂತಿರುವ ಆ ಕಳಿಂಗವನ್ನು ವಶಪಡಿಸಿಕೊಳ್ಳಲಾಗದೆ ಇನ್ನೂ ಸಾಧ್ಯವಿಲ್ಲ. ಕಳಿಂಗದೊಡನೆ ಯುದ್ಧ ನಿಶ್ಚಯವಾಗಿದೆ. ಅಮಾತ್ಯರೇ, ಯುದ್ಧದ ರೂಪುರೇಷೆಗಳನ್ನು ಸಿದ್ಧಪಡಿಸಿ. ಪದಾಧ್ಯಕ್ಷರೇ, ಯೋಧರು ಸನ್ನದ್ಧರಾಗಲಿ. ಯುದ್ಧಕ್ಕೆ ಎಲ್ಲರೂ ಸನ್ನದ್ಧರಾಗಲು ರಣಕಹಳೆಯನ್ನು ಊದಿಸಿ, ರಣಕಹಳೆಯನ್ನು ಊದಿಸಿ. ಈ ಮಗದ ಸೇವಕ क्या कभी अंबर से सूर्य बिछड़ता है, क्या कभी बिन बाती दीपक जलता है, क्या कभी अंबर से सूर्य बिछड़ता है, क्या कभी बिन बाती दीपक जलता है। कैसी है ये अनहोनी हर आँख हुई नम, छोड़ गया जो तू कैसे जिएंगे हम। तू ही किनारा, तू ही सहारा, तू जग सारा, तू ही हमारा सूरज, तू ही तारा। जय जयकारा, जय जयकारा, स्वामी देना साथ हमारा। जय जयकारा, जय जयकारा, स्वामी देना साथ हमारा। है प्रचंड बोल मस्तकों के झुंड, राज चंद्र की घड़ी की तुम हार दो। है प्रचंड बोल मस्तकों के झुंड, राज चंद्र की घड़ी की तुम हार दो। आन शान या की जान का उदान, आज एक धनुष के बाण पे उतार दो। प्रचंड बोल मस्तकों के झुंड, आज चंद्र
ಸಾಮ್ರಾಟ್, ಎಂತಹ ನೀಚ ಕೆಲಸ ಮಾಡಿದ್ದೀರಿ, ಮಹಾಪಾಪಿ. ಇಲ್ಲ ಇಲ್ಲ, ನಾನು ಪಾಪಿ ಅಲ್ಲ. ಅಯ್ಯೋ ಅಯ್ಯೋ, ಅಮ್ಮ, ಮಗ ಮಗ, ಇಂಥ